ಅದೆಲ್ಲ ಬಿಡು ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಹಲೋ ಏನ್ ಮಚ್ಚ ಹೆಂಗಿದೆ? ಊಟ ಇದಾ? ಊಟ ಇದೆ ಅಂತ ಕೇಳಿ ಕಣ ಕೇಳಿಸ್ತೀವೇನೋ? ಲೋ ಏನೋ ಮಾತಾಡ್ತಿದ್ಯಾ? ನೆಟ್ವರ್ಕ್ ಇರೋ ಕಡೆ ಬಂದ್ ಮಾತಾಡೋ. ಸರಿ ಅದೆಲ್ಲ ಬಿಡು ಬಾಯ್ಸ್ ನೈಟ್ ಅಡ್ಡ ಸಿಗೋಣ ಅಂತ ಕಡೆ ಮೀಟ್ ಆಗ್ತೀಯಾ? ಲೋ ಉಸಿರು ತಗೊಳ್ಳೋ, ಸ್ವಲ್ಪ ಅರ್ಥ ಆಗಿ ಮಾತಾಡೋ. ಏನೋ ಹೇಳ್ತಿದ್ಯಾ? ನಮ್ ಫ್ರೆಂಡ್ಸ್ ಎಲ್ಲ ಸಂಜೆ ಸಿಗೋಣ ಅಂತ ನೀನು ಬತ್ತೀಯ ಅಂತ ಕೇಳ್ತಾ ಇದೀನಿ. ಫ್ರೆಂಡ್ಶಿಪ್ ಸಂಜಯ್ ಯಾರದು? ನೀನ್ ಬರಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ನಾಟಕ ಎಲ್ಲ ಮಾಡಬೇಡ. ಲೋ 3x ಅಲ್ಲಿ ಮಾತಾಡ್ತಿದ್ಯಲ್ಲೋ, ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ಮಾತಾಡೋ. ಸ್ಲೋ ಮೋಷನ್ ಇಲ್ಲ, ಲೂಸ್ ಮೋಷನ್ ಇಲ್ಲ. ಬರಂಗಿದ್ರೆ ಬದಿನೇನು, ಬರಲ್ಲ ಅಂದ್ರೆ ಬರಲ್ಲ ಅಂದ್ರೆ ಬದಿನೇನು, ಬತ್ತಿನೇನು ಬರಲ್ಲ ಅಂದ್ರೆ ಬದ್ದಿ ತಗೋರಲ್ಲ. ಬರ್ತ್ಯಾ? ಲೋ ಯಾರ ನೀನು MC ಬಿಜು ತಮ್ಮನ್ ತರ ಇದೆಯಲ್ಲೋ, ಮಾತಾಡೋ ಅಂದ್ರೆ ರ್ಯಾಪ್ ಮಾಡ್ತೀಯಲ್ಲೋ. ಏನ್ ಬರಲ್ಲ ಅಂತ ಹೋಗಿ ಕಲೆ ಫೇಕ್ ಫ್ರೆಂಡ್ ನೀನು. ಲೋ ಮಾತಾಡಂಗಿದ್ರೆ ನಿಧಾನಕ್ಕೆ ಮಾತಾಡೋ, ಇಲ್ಲ ಅಂದ್ರೆ ಫೋನೇ ಮಾಡಬೇಡ ನಂಗೆ ನೀನು. ಏನ್ ನಿಂಗೆ ಕಣ ಮಾತಾಡೋದು? ಏನೋ ನಿಂಗೆ ಕೇಳಿಸ್ಲಾಕ್ ಬರಲ್ಲ ಕಣ. ಕೇಳಿಸೋರೆ ಕೇಳಿಸ್ತಾನೋ, ಕೇಳಿಸಿಲ್ಲ ಕೇಳಿಸ್ತಾ? ನಮಸ್ಕಾರ ಗೈಸ್, ಇದೊಂದು ಕೋತಿ ಬೇಕು ಮೀನ್ ಎತ್ಕೊಂಡು ನೋಡೋಗುತ್ತೆ. ಅವ್ನ್ ಎತ್ಕೊಂಡು ನೋಡೋಗಿದ್ ನೋಡಿ ಹಿಂದೆ ಇಬ್ರು ಓಡೋಯ್ತಾರೆ. ಓಡಿ ಸಡನ್ ಆಗಿ ಬಿದ್ದೋಗುತ್ತೆ. ಹಿಂದೆ ಮೀನ್ ಓನರ್ ಬಂದು ತಗೋ ನಿನ್ನ ಅಜ್ಜಿ ಅಂತ ಒಂದ್ ಬಿಡ್ತಾನೆ. ಆಮೇಲೆ ಯಾರೋ ಇಬ್ರು ಬಂದ್ಬಿಟ್ಟು ಅಯ್ಯೋ ಪಾಪ ಮಗು ಹೊಡ್ಬಿಟ್ರು ಅಂತ ಇಬ್ರು ಎತ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾರೆ. ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾರೆ? ಅಯ್ಯೋ ಬೇವರ್ಸಿ ಬೋ ಮಕ್ಳ, ನಾನು ಇವ್ರಿಬ್ರು ಎತ್ಕೊಂಬ ನೋಡಿ ಯಾವ್ದೋ ಸರಿಯಾಗಿರೋ ಹಾಸ್ಪಿಟಲ್ ಕರ್ಕೊಂಡೋಗಿ ಮಗು ನುಡಿಸ್ಬಿಡ್ತಾರೆ ಅನ್ಕೊಂಡೆ. ನೋಡ್ರೆ ಇವರೇ ಮೇನ್ ವಿಲನ್ಗಳು. ತಗೊಂಬಂದ್ ನೀರ್ಗೆ ಹಾಕ್ಬಿಡೋದ. ಕೋಲಿ ಬಿಡಿ ವಯಸ್ಸು ಹೆಂಗೋ ಎಷ್ಟು ಬಿಡ್ತಾರೆ. ಕೋತಿ ಮಗು ನೀರಲ್ಲಿ ಮುಳುಗಿ ಬಂಡೆ ಕಡೆ ಬೆಡ್ ಅನ್ಕೊಂಡ್ ಮಲ್ಕೊಂಡಿರುತ್ತೆ. ಅಣ್ಣ ಆರಾಮಾಗಿ ಮಲ್ಕೊಂಡಿರೋದು ನೋಡಿ ಒಂದ್ ಮಲೇಶ್ವರ ಮೀನ್ ಬಂದು ಈ ಕೋಳಿದೆಲ್ಲ ನೋಡಿದಿಲ್ಲ ಅಂತ ಗ್ಯಾಪ್ ಮುಸ್ಕೊಂಡಾಗ ಗೊತ್ತಾಗುತ್ತೆ. ಅಣ್ಣ ಮೀನ ದೇಂಕೊಂಡು ಹೋಯ್ತಿದ್ದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ತಿನ್ನಕಲ್ಲ, ಅದ್ರ ಬದಲು ಅದಕ್ಕೆ ಹುಚ್ಚೆ ಹೋಯ್ಸಾಕ. ಅದೇ ನಾಯಿ ಕೆಟ್ಟ ಹೋಯ್ತಾ? ಅದೇ ಗೈಸ್ ಆಕ್ಚುಲಿ ಅಣ್ಣ ಮೀನ್ ತೆಂಕೊಂಡು ಹೋಯ್ತಿದ್ದು ಫ್ರೈ ಮಾಡ್ಕೊಂಡು ತಿನ್ನಕಲ್ಲ, ಅದನ್ನ ಮತ್ತೆ ನೀರಿಗೆ ಬಿಟ್ಬಿಟ್ಟು ಬದುಕ್ಸಕ್ಕೆ. ಹೌದು ಅವನಜ್ಜಿ ಸತ್ತೋಗಿರೋ ಮೀನ್ ಎಂಟು ನೀವು ನೀರಿಗೆ ಬಿಡ್ತವನೆ. ಆ ಮೀನ್ ಬದುಕ್ಬಿಡ್ತಾ? ಯಾವ ಇವೆಲ್ಲ ಅವನಜ್ಜಿ ಯಾವ್ದು ಕೊಡೋದು? ಆಸ್ಕರ್ ಅವಾರ್ಡ್ ಬರೀ ಹಾಲಿವುಡ್ ಅವ್ರು ಕೊಡೋದು. ತಗೊಂಬಂದ್ ನೀವ್ ಮೀನು ಕೊಡ್ರೋದು. ಮಾರ್ಕೆಟ್ ಅಲ್ಲಿ ಸತ್ತೋಗಿರೋ ತರ ಆಕ್ಟಿಂಗ್ ಮಾಡಿ ತಗೊಂಬಂದ್ ನೀರಿಗೆ ಬಿಟ್ಟಿದ ತಕ್ಷಣ ಬದುಕ್ಬಿಡೋದು ಅವ್ರ ಅಮ್ಮನ್ನೇ. ಓಲಿ ಬಿಡಿ ಗೈಸ್, ಮೀನ್ಗೆ ಅವ್ರ ಅಮ್ಮನ್ ಮಗದರ ಫಿಲಂ ತರ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ಬಿಡುತ್ತೆ. ಇವಾಗ ಅವು ರಿವೆಂಜ್ ಅಂತ ಸಾರಿ ಅವ್ನ್ ನಮ್ಮನ್ ಕಾಪಾಡೋನೆ, ಇವಾಗ ನಾವು ಅವನ್ನ ಕಾಪಾಡೋ ಸಮಯ ಅಂತ ಎಲ್ಲಾ ಮೀನ್ಗಳು ಸೇರಿ ಅವ್ನ ಮೇಗಡೆ ಕರ್ಕೊಂಡ್ ಬರ್ತಾರೆ. ಅಣ್ಣನೂ ಅಷ್ಟೇ ಕೆಳಗಡೆ ಮೂಚಿತ ಬೇವರ್ಸಿ ತರ ಬಿದ್ದಿದ್ದವನು ಮೇಗಡೆ ಬಂದಿದ ತಕ್ಷಣ ಹೆಂಗ್ನಾಗ್ತಾವ್ ನೋಡಿ ಬೇವರ್ಸಿ ತರ ಥೂ ನಿನ್ನ. ಐ ಮಾಮ್ ಎಗ್ಲಿಗೆ ಏನಾಯ್ತು? ಮಾಮ್ ಈ ಕಡೆ ಎಗ್ಲಿಗೆ ಮನೆ ಜವಾಬ್ದಾರಿ ಬಿದ್ಬಿಟ್ಟೈತೆ. ಅಣ್ಣ ನಾಳೆ ಮಿಸ್ ಮಾಡ್ದೇ ರೆಡಿ ಆಗು, ಸ್ಕೂಲ್ಗೆ ಹೋಗ್ಬೇಕು. ನಾಳೆ ಸ್ಕೂಲ್ಗೆ ನಾನಾ? ಯಾಕೆ ಏನು ಅಂತೆಲ್ಲ ಕೇಳ್ಬಾರ್ದು, ರೆಡಿ ಆಗ್ಬೇಕು ಅಷ್ಟೇ. ನಾನ್ ಹಂಗೆಲ್ಲ ಬರಲ್ಲ, ಹೇಳಿದ್ರೆ ಮಾತ್ರ ಬರೋದು. ನಮ್ ಟೀಚರು ಮೈಸೂರಲ್ಲಿರೋ ಪ್ರಾಣಿ ಫೋಟೋ ತಗೋಬಾ ಅಂತ ಹೇಳಿದ್ರು. ಅದಕ್ಕೆ ಫೋಟೋ ಬದಲು ಲೈವರ್ ಇರೋ ಪ್ರಾಣಿನೇ ಕರ್ಕೊಂಡು ಹೋಗ್ಬೇಕು ಅಂತಿದೀನಿ. ಹಾ ಬೆಸ್ಟ್ ಐಡಿಯಾ. ನನಗೊಂದು ಅನುಮಾನ ಇದೆ ಮಹಾರಾಜರೇ. ನಿನಗೇನು ಅನುಮಾನ? ಊರಲ್ಲಿರೋ ಎಲ್ಲರನ್ನ ಚೋಟ ಭೀಮೆ ಕಾಪಾಡ್ತಾನೆ, ನೀನೇನ್ ಶಡ ತೆರಗಿದ್ಯಾ? ಎಕ್ಸ್ಕ್ಯೂಸ್ ಮೀ, ಎಸ್. ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲ. ಯಾಕೆ ನಿಮ್ದು ನಿಂತ್ಕೊಳ್ಳಲ್ವಾ? ನಿಂಗೆ ಯಾರು ಬಾಯ್ ಫ್ರೆಂಡ್ ಇದಾರಾ? ಇಲ್ಲ. ಯಾಕೆ? ಯಾಕಂದ್ರೆ ನಾನು ನಿಂತ್ಕೊಳತ್ತೆ. ಬಾ ಬಾಯಿಗಿರ್ತೀನಿ, ಬಾ ಬಾ. ಹಲೋ. ಹಾ ಎಲ್ಲಿ ಮಚ? ಇನ್ಮೇಲೆ ನಂಗೆ ಫೋನ್ ಮಾಡ್ಬೇಡ, ನಾನು ಯಶಸ್ವಿನ ದಾರಿಲಿ ಹೋಯ್ತಾ ಇದೀನಿ. ಹಂಗೆ ಅಲ್ಲಿ ಮುಂದೆ ರೈಟ್ ತಗೋ, ನಾನು ಯಶವಂತ್ ಮನೇಲಿ ಇದ್ದೀನಿ. ಮಚ ಅವನಿಗೆ ಬತ್ತ ಒಂದ್ ವಿಮಲ್ ತಂದ್ಬಿಡ ಕೇಳು. ನಾನ್ ರಮೇಶ್ ಅಲ್ಲ, ಇವನ್ ಸುರೇಶ್ ಅಲ್ಲ. ಮತ್ತೆ ಯಾರಣ್ಣ ನೀವು? ಇವನ್ ರಮೇಶು, ನಾನ್ ಸುರೇಶು. ನಮಸ್ಕಾರ ಗೈಸ್, ಇಲ್ಲೊಂದು ಮಿಂಟ್ರಿ ಮಗು ಏರೋಪ್ಲೇನ್ ಕಿಟಕಿ ಜೊತೆ ಆಟ ಆಡ್ತಾ ಇರುತ್ತೆ. ಆಟಾಡ್ತಾ ಏರೋಪ್ಲೇನ್ ಕಿಟಕಿಯಿಂದ ಒಂದು ಸೂಟ್ ಕೇಸ್ ತೆಗಿಯುತ್ತೆ. ಸೂಟ್ ಕೇಸ್ ಕಿಟಕಿ ತೆಗ್ದಿದ್ದ. ಅಲ್ಲ ಎಷ್ಟೊಂದ್ ಜನ ಮಕ್ಳಾಗಿರ ಅಂತ ಆಜೋರ್ಗೆ ಈಜೋರ್ಗೆ ಅರ್ಕೆ ಹೊಡ್ಕೊಂಡು 10 ವರ್ಷ 15 ವರ್ಷ ಆದ್ಮೇಲೆ ಒಂದ್ ಮಗು ಹುಟ್ಟುತ್ತೆ. ಆ ಹುಟ್ಟಿದ ಮಗುನು ಈ ತರ ಹೋದ್ ಕಡೆ ಎಲ್ಲ ತಿಕ್ಕ ಪೆಗರಂಗ್ ಆಡಿದ್ರೆ ಏನ್ ಮಾಡೋದು? ಓಲಿ ಬಿಡಿದೆ ಹೆಂಗ ಆಚೆ ಕಿಟಕಿ ನಾಟಾಡ್ತಾ ಇರುತ್ತೆ, ಹಂಗೆ ಹಾರ್ಕೊಂಡೋಗಿ ಇಂಜಿನ್ ಮೇಲೆ ಬೀಳುತ್ತೆ. ಅಮ್ಮ ಕಿಟಕಿಯಿಂದ ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟು ಎದ್ಬಿಟ್ಟು ಇವಾಗ ಆಚೆ ಬಂದ್ಬಿಟ್ಟು ನನ್ ಮಗು ಅಂತ ಕಿಚ್ಕೊಂತ ಇರ್ತಾರೆ. ಇದ್ ಮಗು ಆಗಿದ್ರೆ ವಾಪಸ್ ಹೋಗೋದು. ಅದೇ ನಮ್ ಸ್ಟೋರಿಲಿ ಇದು ಮಿಂಡ್ರಿ ಮಗು. ಅದಕ್ಕೆ ಇದು ಅವ್ರ ಅಮ್ಮನ ಹತ್ರ ಹೋಗಲ್ಲ, ಆಪೋಸಿಟ್ ಸೈಡ್ ಹೋಗುತ್ತೆ. ಆಪೋಸಿಟ್ ಸೈಡ್ ಹೋಯ್ತಿದ್ದಾಗೆ ಒಂದ್ ಜೋರಾಗಿ ಒಂದ್ ಗಾಳಿ ಬರುತ್ತೆ. ಗಾಳಿ ಬಂದಿದ್ ಫೋರ್ಸ್ಗೆ 2 ಸತಿ ಬೀಳೋ ತರ ಆಕ್ಟಿಂಗ್ ಮಾಡಿ ಕೊನೆಗೂ ಬಿದ್ದೇ ಹೋಗುತ್ತೆ. ಬಿದ್ದ ತಕ್ಷಣ ಆಪೋಸಿಟ್ ಇಂದ ಒಂದ್ ಏರೋಪ್ಲೇನ್ ಬರುತ್ತೆ. ಏರೋಪ್ಲೇನ್ ಬಂದ ಹೋಗಿದ್ ನೋಡಿ ಇಂಜಿನ್ ಒಳಗಡೆ ಹೊಂಟೋಯ್ತಾ ಅನ್ಕೊಂಡ್ಬಿಟ್ಟೆ ನಾನು. ರಜಿ ದೊಡ್ಡ ಫಿಲಮ್ ಅಲ್ಲಿ ಇಷ್ಟೊಂದು ಟ್ವಿಸ್ಟ್ ಗಳು ಕೊಡಲ್ಲ. ನನ್ ಮಕ್ಳದ್ ಒಂದೊಂದಲ್ಲ ಅಣ್ಣ. ಹೋಗ್ಲಿ ಬಿಡಿ, ಹೆಂಗೋ ಬರೋ ಪ್ಲೇನ್ ತಪ್ಪಿಸ್ಕೊಂಡು ಹಂಗೆ ಕೆಳಗಡೆ ಬೀಳ್ತಾ ಇರುತ್ತೆ. ಬೀಳ್ತಾ ಒಂದ್ ಪ್ಯಾರಾಶೂಟ್ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ. ಅದ್ರ ಪಕ್ಕ 2 ಸೈಬೇರಿಯನ್ ಬರ್ಡ್ ಬಂದು ಕುತ್ಕೊಳ್ಳುತ್ತೆ. ಸೈಬೇರಿಯನ್ ಬರ್ಡ್ ಈ ವರ್ಡ್ ಎಲ್ಲೋ ಕೇಳ್ದಂಗೈತಲ್ಲ. ಇನ್ನು ರಮ್ಯಾ ರೇ ಮೇಡಮ್, ನೀವು ಒಂಥರ ಈ ಸೈಬೀರಿಯನ್ ಬರ್ಡ್ ಇದ್ದಂಗೆ ಯಾವಾಗ ವಲಸೆ ಬರ್ತೀರಿ. ಈಗ ರಮ್ಯಾ ಅವರು ಸೈಬೇರಿಯನ್ ಬರ್ಡ್ ಈ ಮಗುನ ಎತ್ಕೊಂಡು ಹೋಗುತ್ತೆ. ಎಲ್ಗ ಹೋಗುತ್ತೆ? ಕರ್ಕೊಂಡ್ಬಂದ್ಬಿಟ್ಟು ಟ್ರೈನ್ ಮೇಲೆ ಬಿಟ್ಬಿಡುತ್ತಾ.
ಅಲ್ಲ ನೋಡ್ರಿ ಈ ಮಗು ಮಿಂಡ್ರಿ ಅಂದ್ರೆ ಈ ಬಡಿ ಹೇಳ್ಬಿಡ್ರಿ ಹೆಂಗೋ ಆರಾಮಾಗಿ ಪ್ಯಾರಾಶೂಟ್ ಇಂದ ಇಳಿತಾ ಇತ್ತು ಅದನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬಿಟ್ಟೈತೆ ಜನ್ಮಕ್ಕೆ ಹೋಗೋ ಬಿಡ್ರಿ ಒಲೆ ಹೆಂಗ ಬರ್ಡಿದ್ನ ಇಲ್ಲಿ ಬಿಟ್ಬಿಟ್ಟು ಹೊಂಟೋಯ್ತು ಆದ್ರೆ ಈ ಮಗು ಭಯ ಪಡೆದಿರ ಅಲ್ಲೂ ಆಟ ಆಡ್ತಾ ಇರುತ್ತೆ ಅದನ್ನ ಒಂದು ಕ್ರೈನ್ ಆಪರೇಟರ್ ನೋಡ್ಬಿಟ್ಟು ಪೊಲೀಸ್ ಫೋನ್ ಹಾಕ್ತಾನೆ ಅವಾಗ ಪೊಲೀಸ್ ಅವರು ಮಿಲಿಟರಿ ಅವರು ಹೆಲಿಕಾಪ್ಟರ್ ಅವರು ಚೈನಾದವರು ಪಾಕಿಸ್ತಾನವರು ಇಂಡಿಯಾದವರು ರಷ್ಯಾದವರು US ಅವರು ಎಲ್ಲರೂ ಬಂದು ಈ ಮಗುನ್ ಕಾಪಾಡ್ಬಿಡ್ತಾರೆ ಅಣ್ಣ ಒಂದು 10 ರೂಪಾಯಿದು ಅಣ್ಣ ರಾತ್ರಿ ಆಗೋಯ್ತು ಮಿಕ್ಕಿ ನಾಳೆ ಕಂಟಿನ್ಯೂ ಮಾಡೋಣ. ಹಲೋ ಎಲ್ಲಿ ಇಲ್ಲೇ ಆಚೆ ಬಂದ ಹೇಳಿ ಏನಾಯ್ತು 31ನೇ ತಾರೀಕು ಡಿಸೆಂಬರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸುತ್ತಾಡಕ್ ಹೋಯ್ತಾ ಇದೀವಿ ನೀನು ಬತ್ತೀಯಾ ಓ ಮಾಮ್ ನಾನು ಬರ್ತೀನಿ ಸರಿ ಎಲ್ಲೋಯ್ತಾ ಇರೋದು 2026ಕ್ಕೆ ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಲ್ಲಿ ಲೈಟ್ ಆಫ್ ಮಾಡ್ಲಾ ಅಥವಾ ಹಂಗೆ ಬಿಟ್ಲಾ? ಲೈಟ್ ಆಫ್ ಮಾಡಿದ್ರೆ ಮಜಾನೇ ಇರಲ್ಲ. ಲೈಟ್ ಆನ್ ಮಾಡಿದ್ರೆ ಕಿಟಕಿಯಿಂದ ಯಾರಾದ್ರೂ ಲಪಂಗ್ ನನ್ ಮಕ್ಕಳು ನೋಡಿದ್ರೆ ಏನ್ ಮಾಡ್ಬೇಕು ಅಂತ ತಿಳಿತಾ ಇಲ್ಲ. ಅವಳು ಹಾಲ್ ತಂದ್ ಕೊಟ್ರೆ ಅಷ್ಟು ನಾನೇ ಕುಡಿಲಾ ಅಥವಾ ಅವಳಿಗೂ ಸ್ವಲ್ಪ ಕೊಡ್ಲಾ? ಫಸ್ಟ್ ನಾನೇ ಮುಟ್ಲಾ ಅವಳು ಮುಟ್ಟೋವರೆಗೂ ವೇಟ್ ಮಾಡ್ಲಾ? ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ. ಕ್ಲೀನ್ ಆಗಿ ನೋಡಿ ಗಾಯ್ಸ್ ಏನಾಯ್ತಣ ಓಹೋ ಬ್ಲಾಗರ ಈ ಮನುಷ್ಯನೇ ಮನುಷ್ಯನ ನಿನ್ನೆವರೆಗೂ ನನ್ನ ನಾಯಿ ಅಂತಿದ್ರಲ್ಲ 4 ಮಗುಗ್ ಅಪ್ಪ ಇವನು ಯಾಕಂದ್ರೆ ನಾವಿಬ್ರು ನಮಗಿಬ್ರು ಹೆಂಗೆ 4 ನೋಡಿ ಎಲ್ಲಿ ಹತ್ತವನೆ ಈ ಕಬ್ಬಿಣ ಶೀಟ್ ಮೇಲೆ ಹತ್ತವನೆ ಈ ಶೀಟ್ ಮೇಲೆ ಹತ್ತಿ ಅಲ್ಲೋಗಿ ಮಲ್ಕಂತಾನೆ ನೋಡಿ ಅದು ಬೆಡ್ ಅವನ್ಗೆ ಈ ಕಡೆಯಿಂದ ತೋರಿಸಿ ನೋಡಿ ಬೆಡ್ ಅವನ್ಗೆ ನಮಸ್ಕಾರ ಗಾಯ್ಸ್ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಗಿ ಸಕರ ಪಕರ ಮಾಡಿ ನೋಡಿ ಇದು ಅವ್ರ ಎಂಟಿ ನೆಲ ಮೇಲೆ ಮಲ್ಕೊಂಡೈತೆ ಏನು ಅಂದ್ರೆ ನಂಗೆ ಸೊಂಟ ನೋಯ್ತೈತೆ ನಾನು ಇವತ್ ಮೇಲ್ ಬರಲ್ಲ ಇವ್ನ ನೋಡಿ ಬೇವರ್ಸಿ ಎಲ್ಲಿ ಮಲ್ಕೊಳ್ಳಿ ಮೇಲೆ ಬಂದ್ ಮಲ್ಕೊಳ್ಳಿ ಇಲ್ಲ ಫೆಮಿಲಿಸಮ್ ಅನ್ನೋ ಹೆಸರಲ್ಲಿ ನನ್ನ ಹೆಸರು ಹಾಳು ಮಾಡ್ಬಿಡ್ತಾನೆ ಬೇವರ್ಸಿ ಹಲೋ ಮಚಾ ಕೆಲ್ಸ ಇಲ್ಲ ಅಂತಿದ್ದಲ್ಲ ನನ್ನ ಹತ್ರ ಒಂದ್ ಕೆಲ್ಸ ಐತೆ 60,000 ಸಂಬಳ ಹೋಯ್ತ್ಯಾ ಏನ್ ಕೆಲ್ಸ ಏನಿಲ್ಲ ಸಮುದ್ರದಲ್ಲಿ ಉಪ್ಪು ಸಪರೇಟ್ ಮಾಡ್ಬೇಕಷ್ಟೇ ನನ್ನ ಹತ್ರ ಒಂದ್ ಕೆಲ್ಸ ಐತೆ 70,000 ಸಂಬಳ ಹೋಯ್ತ್ಯಾ ಏನ್ ಕೆಲ್ಸ ಏನಿಲ್ಲ ಏರೋಪ್ಲೇನ್ ಮುಂದೆ ಒಂದ್ ಪರ್ಕೆ ಇಟ್ಕೊಂಡು ಬರೋ ಮೋಡನೆಲ್ಲ ಸೈಡ್ ತಳ್ಬೇಕಷ್ಟೇ ನನ್ನ ಹತ್ರ ಇನ್ನೊಂದ್ ಕೆಲ್ಸ ಐತೆ 80,000 ಸಂಬಳ ಹೋಯ್ತ್ಯಾ ಏನ್ ಕೆಲ್ಸ ಏನಿಲ್ಲ ದಿನ ಸಾಯಂಕಾಲ 6 ಗಂಟೆಗೆ ಆಕಾಶಕ್ಕೆ ಡಾರ್ಕ್ ಬ್ಲೂ ಕಲರ್ ಹೊಡಿಬೇಕು ಬೆಳಿಗ್ಗೆ 6 ಗಂಟೆಗೆ ಲೈಟ್ ಬ್ಲೂ ಕಲರ್ ಹೊಡಿಬೇಕು ಒಂದೊಂದಲ್ಲ ಲೋಪ ನನ್ನ ಮಗನೆ ಮಾಡಕ್ ಕೆಲಸ ಯಾವ್ದೋ ಕಿರಣ ನೋಡ್ಕೊಡೋ ನಮ್ಗೆ ಫೋನ್ ಮಾಡಿ ಅಯ್ಯೋ ಚಪ್ಪಲಿ ನನ್ನ ಮಗನೆ ನಿನಗ್ ಮಾಡಕ್ ಕೆಲಸ ಯಾವ್ದೋ 10,000 20,000 ಬಿಲ್ಡಿಂಗ್ ನೋಡ್ಕೊಡೋ ರೋಜನೆ ಕೊಡಿ ಕೈ ಹೋಗಿ ಆಚೆಗೆ ಯಾಕೆ ಬಂದೆ ಇಲ್ಲಿ ಬೇಬಿ ನಾನು ನಿನ್ನ ತುಂಬಾ ಮಿಸ್ ಮಾಡ್ತಿದ್ದೆ ನಿಜಾಗ್ಲೂನಾ ಅವ್ಳು ಹೇಳೋದೆಲ್ಲ ಕೇಳ್ಬೇಡ ಮಕ್ಕಳ ಮೇಲೆ ಒಂದ್ ಕುಪ್ಪುಟ್ ಓಡ್ಸಲೇ ಅವ್ನು ಹೇಳೋದೆಲ್ಲ ಕೇಳ್ಬೇಡ ನಾನು ಇಲ್ಲಿ ಬರೀ ನಿಂಗೋಸ್ಕರ ನೀನ್ ಹೆಂಗಿದ್ಯಾ ಅಂತ ನೋಡಕ್ ಬಂದೆ ಥ್ಯಾಂಕ್ ಯು ಯಾಕೋ ಕರೆಕ್ಟಿದ್ಯಲ್ಲೇ ಇವಾಗ ನೀನ್ ಥ್ಯಾಂಕ್ ಯು ಹೇಳ್ತೀಯ ಆಮೇಲೆ ಅವಳು ಹೇಟಿ ಅಂದ್ಬಿಟ್ಟು ಹೊಂಟೋಯ್ತಾಳೆ ಇಲ್ಲ ನಾನು ಇನ್ನ ಯಾವತ್ತೂ ಇನ್ ಬಿಟ್ಟು ಹೋಗಲ್ಲ ಅಂದ್ರೆ ಜೀವ ತಗೊಂಡೇ ಹೋಗದ್ ನೀನಿನ್ನ ನನ್ನ ಬಿಟ್ಟು ಹೋಗಲ್ಲ ನಿನ್ನ ನಿಜವಾಗ್ಲೂ ಬಿಟ್ಟು ಹೋಗಲ್ಲ ಅವಳು ಇನ್ನ 5 ಜನಕ್ಕೆ ಹಿಂಗೆ ಹೇಳಿರೋದು ಅವಳು ನಂಬೇಡ ಒಂದು ಡಿಚ್ಚಿ ಕೊಡಿ ಇನ್ನೇನ್ ಮತ್ತೆ ಡಿಶ್ ಹೋಗಿ ವಾಪಸ್ ಮನೆಗೆ ಇವಾಗ ನಂಗೆ ತಲೆಗೆ ಬುದ್ಧಿ ಬಂತು ಕ್ಯಾಮ್ರಾ ಯಾರು ಆನ್ ಮಾಡಿರೋದು ಚಿನ್ನು ನಾನು ವಾಪಸ್ ಹೋಗ್ತಾ ಇನ್ ಬತ್ತಿಯಾ ನಡಿ ಮನೆಗೆ ನಮ್ ಫ್ರೆಂಡ್ ಜೀವನ ಬಿಟ್ಟು ಮಾತಾಡ್ಬೇಕು ನೀನ್ ಬರ್ಬೇಡ ನನ್ಗೆ ಎದುರು ಮಾತಾಡ್ತೀಯ ಹೋಗ್ ನಿನ್ನ ಅಕ್ಕನ್ನ ಕರ್ಕೊಂಡ ಸರಿ ನಾನು ಹೋಯ್ತಾ ಇದ್ದೀನಿ ಫಸ್ಟ್ ಎಷ್ಟೊತ್ತು ಹೇಳ್ತೀನಿ ಇನ್ನು ಹಿಂಗೆ ಆದ್ರೆ ಹೋಗಕ್ ಮುಂಚೆ ನಾನು ಒಂದು ವಿಷಯ ಹೇಳ್ಬೇಕು ಇವಾಗೇನೆ ಹೇಳ್ಬೇಕು ನೀನು ಹೋಗಿ ಫಸ್ಟ್ ಐ ಲವ್ ಯು ಟು ನಿನ್ನ ಅಜ್ಜಿ ಬೇವರ್ಸಿ ಬಾವಾ